ಇವತ್ತು ನಡೀತಾ ಇರ್ತಕ್ಕಂತಹ ಪಿಚ್ ಅಲ್ಲಿ RCB 230 8 ಬಾಲ್ ಇದ್ದಂಗೆ ಚೇಸ್ ಮಾಡಿದ್ದಾರೆ. SRH ಕೂಡ ಅಷ್ಟೇ 206 10 ಬಾಲ್ ಇದ್ದಂಗೆ ಚೇಸ್ ಮಾಡಿದ್ದಾರೆ. ಇದರಿಂದ ತಮಗೆ ಪಿಚ್ ಬಗ್ಗೆ ಗಮನ ಹರಿಸ್ತಾ ಇದ್ರೆ ಗೊತ್ತಾಗ್ತಾ ಇರುತ್ತೆ. ಆದ್ರೆ ಇವತ್ತಿನ ಮ್ಯಾಚ್ ಲಕ್ನೋ ವರ್ಸಸ್ DC ಯಾರಾಗ್ತಾರೆ ಚೇಸಿಂಗ್ ಕಿಂಗ್ ಅಂತ ಹೇಳಿ ನೋಡ್ತಾ ಹೋಗೋಣ. ತಾವು ನೋಡ್ತಾ ಇದ್ದೀರಾ ಪ್ರೇಮ್ ಡಗೌಟ್ ಶೋ. ಎಲ್ಲರೂ ಕೂಡ ವೆಲ್ಕಮ್. ಮ್ಯಾಚ್ ನಂಬರ್ 5 ಲಕ್ನೋ ವರ್ಸಸ್ DC ಏಕನಾ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಫಸ್ಟ್ ಪಿಚ್ ರಿಪೋರ್ಟ್ ಅನ್ನ ನೋಡೋಣ, ನೆಕ್ಸ್ಟ್ ಮ್ಯಾಚ್ ಪ್ರಿಡಿಕ್ಷನ್ ಮಾಡೋಣ. ಪಿಚ್ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ 2025ರಲ್ಲಿ 193 ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ 193 ಅಂದ್ರೆ 200 ಪ್ಲಸ್ ಚೇಸಿಂಗ್ 2 ಟೈಮ್ಸ್ ಆಗಿದೆ. ಅದರಲ್ಲೂ 230 RCB ಚೇಸ್ ಮಾಡಿರ್ತಕ್ಕಂಥದ್ದು. SRH ಕೂಡ 206 ಚೇಸ್ ಮಾಡಿರ್ತಕ್ಕಂಥದ್ದು. ಅದು 8 ಬಾಲ್ 10 ಬಾಲ್ ಅನ್ನ ಕೈಯಲ್ಲಿ ಇಟ್ಕೊಂಡು ಚೇಸ್ ಮಾಡಿರೋದು. ಇದರಿಂದ ತಮಗೆ ಗೊತ್ತಾಗ್ತಾ ಇದೆ ಇದು ಚೇಸಿಂಗ್ಗೆ ತುಂಬಾ ಹೆಲ್ಪ್ ಆಗ್ತಿರ್ತಕ್ಕಂತಹ ಪಿಚ್ ಅಂತ ಹೇಳಿ. ಪವರ್ ಪ್ಲೇ ಈ ಒಂದು ಪಿಚ್ ಅಲ್ಲಿ ಸುಮಾರು ಲಕ್ನೋ ಆದ್ರೆ 60+ ಆಗೇ ಆಗುತ್ತೆ, 72 ಆಗಬಹುದು. DC ಆದ್ರೆ ಮಿನಿಮಮ್ 60 ಅಂತ ಆದ್ರೂ ಪವರ್ ಪ್ಲೇ ನಲ್ಲಿ ಆಗತ್ತೆ. ಸೊ ಈಗ ಪ್ಲೇಯಿಂಗ್ 11 ಅನ್ನ ನೋಡ್ತಾ ಬರೋಣ. ಪ್ಲೇಯಿಂಗ್ 11 ನೋಡ್ತಾ ಬಂದ್ರೆ ಫಾರಿನ್ ಪ್ಲೇಯರ್ ಅನ್ನ ಕಂಪೇರ್ ಮಾಡಿದ್ರೆ ಎರಡರಲ್ಲೂ ಕೂಡ ಈಕ್ವಲ್ ಇದೆ. ಒಂದು 10% ಜಾಸ್ತಿ ಲಕ್ನೋಗೆ ಬರುತ್ತೆ ಅಷ್ಟೇ. ಇಂಡಿಯನ್ ಪ್ಲೇಯರ್ 8 to 8 ತುಂಬಾ ಈಕ್ವಲ್ ಆಗಿದ್ದಾರೆ. ಸೊ ಮ್ಯಾಚ್ ಪ್ರಿಡಿಕ್ಷನ್ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ, ಅದನ್ನು ಕೂಡ ತಮ್ಗೆ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಪ್ಲೇಯಿಂಗ್ 11 ಈಗ ಫಸ್ಟ್ ಲಕ್ನೋವನ್ನ ನೋಡ್ತಾ ಹೋದ್ರೆ ಮಿಚೆಲ್ ಮಾರ್ಚ್ ಡೆಫಿನೆಟ್ಲಿ ಓಪನ್ ಮಾಡ್ತಾರೆ. ಯಾಕೆಂದ್ರೆ ತಮಗೆ ಗೊತ್ತಿರಲಿ, ಮಿಚೆಲ್ ಮಾರ್ಚ್ 627 ರನ್ ಅನ್ನ ಕೊನೆಯ ಸೀಸನ್ ಅಲ್ಲಿ ಗಳಿಸಿರ್ತಕ್ಕಂಥದ್ದು. ಬೈಗಿಟರ್, ಲೆಗ್ ಸೈಡ್ ಅಲ್ಲಿ ಸ್ಟ್ರಾಂಗ್ ಝೋನ್, ಇವ್ರನ್ನ ಬೈಸನ್ ಅಂತಾನು ಕೂಡ ಕರೀತಾ ಹೋಗ್ತಾರೆ. ಪವರ್ ಹಿಟ್ಟರ್, ತಮಗೆ ಗೊತ್ತೇ ಇದೆ, ಇವ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಆಗೋದೇ ಇಲ್ಲ. 163 ಸ್ಟ್ರೈಕ್ ರೇಟ್ ಲಾಸ್ಟ್ ಇಯರ್ ಇರ್ತಕ್ಕಂಥದ್ದು. ಆದರೆ ರೀಸೆಂಟ್ T20 ಪರವಾಗಿಲ್ಲ, ಚೆನ್ನಾಗಿದೆ ಇವ್ರಿಗೆ. ಯಾಕಂದ್ರೆ 250 ಹೊಡೆದಿದ್ದಾರೆ. ಅದರಲ್ಲೂ ಕೂಡ ಆಶ್ರಯದವರೆಲ್ಲ ಸ್ಟ್ರಗಲ್ ಮಾಡ್ಬೇಕಾದ್ರೆ ಮಿಚೆಲ್ ಮಾರ್ಚ್ ಪರವಾಗಿಲ್ಲ ಈ ಸತಿ T20 ವರ್ಲ್ಡ್ ಕಪ್ ಅಲ್ಲಿ. ಸೊ ಅವ್ರು ಆಡೇ ಆಡ್ತಾರೆ. ಅವ್ರ ಜೊತೆ ಗೊತ್ತೇ ಇದೆ ಮಕ್ರಮ್ ಬರ್ತಾರೆ. ಮಕ್ರಮ್ದು ಏನಂದ್ರೆ ಲಾಸ್ಟ್ ಇನ್ನಿಂಗ್ಸ್ ತುಂಬಾ ಚೆನ್ನಾಗಿದೆ. ಲಾಸ್ಟ್ IPL 2025 445 ರನ್ ಹೊಡಿತಾರೆ. IPL ಬಿಡಿ, ರೀಸೆಂಟ್ ಫಾರ್ಮ್ ಅನ್ನ ಕನ್ಸಿಡರ್ ಮಾಡಿದ್ರು ಕೂಡ ವರ್ಲ್ಡ್ ಕಪ್ ಅಲ್ಲಿ ವೆಸ್ಟ್ ಇಂಡೀಸ್ ಮೇಲೆ ಇವರು 82 ರನ್ ಹೊಡಿತಾರೆ. ವೆಸ್ಟ್ ಇಂಡೀಸ್ 82, ನ್ಯೂಜಿಲೆಂಡ್ ಮೇಲೆ 86. ವೆಸ್ಟ್ ಇಂಡೀಸ್ ತಮಗೆ ಗೊತ್ತು, ಜೇಸನ್ ಹೋಲ್ಡರ್ ಅವರೆಲ್ಲ ಬೌಲಿಂಗ್ ಇತ್ತು. ನ್ಯೂಜಿಲೆಂಡ್ ಅಂತೂ ಟಾಪ್ ಕ್ವಾಲಿಟಿ ಬೌಲಿಂಗ್ ಇತ್ತು. ಅವ್ರ ಮೇಲೆ 86 ಹೊಡಿತಾರೆ. ಕೆನಡಾ ಮೇಲೆ 59 ರನ್ ಹೊಡಿತಾರೆ. ಸೊ ಇದರಿಂದ ಮಕ್ರಮ್ ಮತ್ತೆ ನಿಮ್ಮ ಮಿಚೆಲ್ ಮಾರ್ಚ್ ಓಪನರ್ ಆಗ್ತಾರೆ. ಒನ್ ಡೌನಿಗೆ ಬಂದ್ರೆ ರಿಷಬ್ ಪಂತ್ ಲಾಸ್ಟ್ ಸೀಸನ್ ಅಲ್ಲಿ ಅವ್ರ ಓನರ್ ಹೊಡೆಯೋದೊಂದು ಬಾಕಿ ಅಷ್ಟೇ, ಇನ್ನೆಲ್ಲ ಆಗೋಗಿತ್ತು. ಒಂದು ಮ್ಯಾಚ್ ಆಡ್ತಾ ಇರಲಿಲ್ಲ. ಆದ್ರೆ ಟೀಮಿಂದ ನಾನು ಬಿಡಬಾರ್ದು ಅಂತ ಏನೋ ಗೊತ್ತಿಲ್ಲ, ಲಾಸ್ಟ್ ಮ್ಯಾಚ್ ಅಲ್ಲಿ 118 ಹೊಡಿತಾರೆ 61 ಬಾಲ್ಗೆ. ಅದೊಂದೇ 100 ಇವ್ರ ಕಡೆಯಿಂದ ಆಗಿರೋದು. ಅದರ್ವೈಸ್ ಇವ್ರದ್ದು ಸ್ಟ್ರೈಕ್ ರೇಟ್ 133 ಎಲ್ಲ ಹೋಗಿತ್ತು. ಕಂಪ್ಲೀಟ್ ಆಗಿ ಇವ್ರು ಒಳ್ಳೆ ಸೀಸನ್ ಆಗೇ ಆಗಿರ್ಲಿಲ್ಲ 2025 ಸೀಸನ್. ಬಟ್ ಎನಿ ಡೇ ಕಂಬ್ಯಾಕ್ ಮಾಡ್ತಕ್ಕಂತಹ ಪ್ಲೇಯರು, ಅಗ್ರೆಸಿವ್ ಪ್ಲೇಯರು, ಇಂಟೆಂಟ್ ಚೆನ್ನಾಗಿದೆ. ಆಫ್ಟರ್ ಇಂಜುರಿ ಚೆನ್ನಾಗೇ ಆಡಿದ್ರು, ಬಟ್ ಲಾಸ್ಟ್ ಸೀಸನ್ ಚೆನ್ನಾಗಿ ಆಗಿಲ್ಲ ಅಷ್ಟೇ. ಅದರ್ವೈಸ್ ಥರ್ಡ್ ರಿಷಬ್ ಪಂತ್ ಆಡ್ತಾರೆ. ಅಗೈನ್ ಇವರಲ್ಲಿರ್ತಕ್ಕಂತಹ ಮತ್ತೊಬ್ಬ ಮಿಡಲ್ ಆರ್ಡರ್, ಅದರಲ್ಲೂ ಕೂಡ ಒಡಿಬಿಡಿ ಪ್ಲೇಯರ್ ಯಾರು ಅಂದ್ರೆ ನಿಕೋಲಸ್ ಪೂರನ್. ಇವ್ರಿಗೆ ಲಾಸ್ಟ್ ಇಯರ್ ತುಂಬಾ ಚೆನ್ನಾಗಿದೆ, 196 ಸ್ಟ್ರೈಕ್ ರೇಟು. ಆದ್ರೆ ಅಷ್ಟು ಸ್ಟ್ರೈಕ್ ರೇಟ್ ಇದ್ರೂ ಸಹ ರೀಸೆಂಟ್ ಫಾರ್ಮ್ ಇವ್ರದಿಲ್ಲ. ರೀಸೆಂಟಾಗಿ ಇವ್ರ ಫಾರ್ಮಲ್ಲಿ ಇಲ್ವೇ ಇಲ್ಲ. ತಾವು ಗಮನಿಸ್ತಿರ್ಬೋದು, ಫ್ರಮ್ ಲಾಸ್ಟ್ 1 ಇಯರ್ ಇಂದ IPL ಆದ ತಕ್ಷಣ ಯಾವುದೇ ಲೀಗಲ್ಲಿ ಇವ್ರು ಆಟ ಆಡ್ತಾ ಇಲ್ಲ. 6 ಹೊಡೆಯೋಕ್ಕೂ ಕೂಡ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ನಿಕೋಲಸ್ ಪೂರನ್. ಹಾಗಂತ ಇವ್ರನ್ನ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಇವರು ಕೂಡ ಎನಿ ಡೇ ಕಂಬ್ಯಾಕ್ ಮಾಡ್ತಕ್ಕಂಥ ಪ್ಲೇಯರೇ. ಸೊ ಇವರು 4th ಆಡ್ತಾರೆ, ರಿಷಬ್ ಪಂತ್ 3rd ಆಡ್ತಾರೆ. ನೆಕ್ಸ್ಟ್ ಇನ್ನು ಮಿಡಲ್ ಬಂದರೆ ಆಯುಷ್ ಬಡೌನಿ, ಯಂಗ್ ಪ್ಲೇಯರು, ಯಂಗ್ ಕ್ರಿಕೆಟರು. ಇವ್ರ ಹತ್ರ ಒಳ್ಳೊಳ್ಳೆ ಶಾಟ್ಸ್ ಇದೆ. T20 ಕ್ರಿಯೇಟಿಂಗ್ ಶಾಟ್ಸನ್ನು ಆಡ್ತಾರೆ, ಸ್ಕ್ಯೂಪ್ ಮಾಡ್ತಾರೆ, ಎಲ್ಲವೂ ಶಾಟ್ಸ್ ಇದೆ. ಸೊ ಇವರು ಆಡ್ತಾರೆ. ಇವ್ರದ್ದು ಸ್ಟ್ರೈಕ್ ರೇಟ್ ಪರವಾಗಿಲ್ಲ. ಲಾಸ್ಟ್ ಸೀಸನಲ್ಲಿ 148 to 150 ಸ್ಟ್ರೈಕ್ ರೇಟ್ ಇರೋದು. ಸೊ ಆಯುಷ್ ಬಡೌನಿ ಆಡ್ತಾರೆ. ಮತ್ತೆ ರನ್ನು ಇದೆ. ಲಾಸ್ಟ್ ಸೀಸನಲ್ಲಿ ಇವರು ಒಳ್ಳೆ ಫಿನಿಶಿಂಗ್ ಕೊಟ್ಟಿದ್ದಾರೆ, 329 ರನ್ಸ್ ಇದೆ. ಅದನ್ನು ಬಿಟ್ಟರೆ ಫಿನಿಷರ್ ರೋಲನ್ನು ಅಬ್ದುಲ್ ಸಮದ್ ಲಾಸ್ಟ್ ಇಯರ್ ಚೆನ್ನಾಗಿ ಪ್ಲೇ ಮಾಡಿದ್ರು. ಯಾಕೆಂದರೆ 2025ರಲ್ಲಿ ಇವ್ರ ಸ್ಟ್ರೈಕ್ ರೇಟ್ 176 ಇತ್ತು. ಸುಮಾರು ಒಂದು 5 ಬಾರಿನೇನೋ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಸೊ ಇವರು ಕೂಡ ಚೆನ್ನಾಗಿ ಆಡ್ತಾರೆ. ಸೊ ಇವರು 6th ಆಡ್ತಕ್ಕಂಥದ್ದು. ಇನ್ನು 7th ಬಂದರೆ ಶಾಬಾಜ್ ಅಹಮದ್ ಅವರು ಮಾಡ್ತಾರೆ. ಬಿಕಾಸ್ ಅವ್ರು 4 ಓವರ್ ಬೌಲಿಂಗ್ ಆಗಿ ಕೊಡ್ತಾರೆ. ಬ್ಯಾಟಿಂಗ್ ಓಕೆ, ತೊಂದರೆ ಇಲ್ಲ. ಇನ್ನು ಬೌಲಿಂಗನ್ನು ನಾವು ನೋಡ್ತಾ ಬಂದರೆ
ಆಂಡ್ರೆ ನೋಕಿಯೋ ಕ್ವಿಕ್ ಬೌಲರ್. ಸೊ ಹರ್ರಿ ಮಾಡ್ತಾರೆ. ಇವ್ರಿಗೆ ಬ್ಯಾಟ್ಸ್ಮನ್ಗೆ ಏನಾದ್ರು ಎಕ್ಸ್ಟ್ರಾ ಟೈಮ್ ಇದ್ರೆ ಮಾತ್ರ ಆಡಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಹರ್ರಿ ಮಾಡ್ತಾರೆ, ಬಾಲೆ ಬಂದು ಬ್ಯಾಟ್ ಕೊಡೋದು ಕ್ಯಾಚ್ ಆಗುತ್ತೆ 30 ಯಾರ್ಡ್ ಸರ್ಕಲಲ್ಲಿ. ಸೊ ನೋಕಿಯಾ ಬೌಲರು. ಅದನ್ನು ಬಿಟ್ಟರೆ ನಮ್ಮ ಎಕ್ಸ್ಪೀರಿಯನ್ಸ್ ನೋಕಿಯನ್ನು ಕೂಡ ಪರವಾಗಿಲ್ಲ, ವರ್ಲ್ಡ್ ಕಪ್ಪಲ್ಲಿ 3 ವಿಕೆಟ್ ತೊಗೊಂಡವ್ರೆ. ಎಕನಾಮಿ ಲಾಸ್ಟ್ ಇಯರ್ದು ಕಂಪೇರ್ ಮಾಡಿದ್ರೆ 7.3 ಅಂಡರಲ್ಲೇ ಇದೆ ಯಾವುದು ನೋಕಿಯಾ ಅವ್ರದ್ದು. ಶಮಿಗೆ ಲಾಸ್ಟ್ ಸೀಸನ್ ಚೆನ್ನಾಗಿ ಆಗಿಲ್ಲ, 6 ವಿಕೆಟ್ ತೊಗೊಂಡಿದ್ರು 9 ಇನ್ನಿಂಗ್ಸಲ್ಲಿ. ಎಕನಾಮಿ ನೋಡಿದ್ರೆ 11 ಮೇಲೆ ಇದೆ ಇರೋದು. ಲಾಸ್ಟ್ ಸೀಸನ್ ಚೆನ್ನಾಗಿ ಆಗಿಲ್ಲ ಅಂತೇಳಿ ಇವ್ರನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇವರು ಕೂಡ T20 ಸ್ಪೆಷಲಿಸ್ಟ್ ಮತ್ತು ಎಕ್ಸ್ಪೀರಿಯನ್ಸನ್ನು ಆ್ಯಡ್ ಮಾಡ್ತಾರೆ. ಸೊ ಫಾಸ್ಟ್ ಬೌಲಿಂಗ್ ಟೀಮನ್ನು ಇವರಿಬ್ಬರು ಲೀಡ್ ಮಾಡ್ತಾರೆ, ಶಮಿ ಮತ್ತು ನೋಕಿಯಾ. ಅವ್ರ ಜೊತೆಗೆ ಆವಿಷ್ ಖಾನ್ ಕೂಡ ಫಾಸ್ಟ್ ಬೌಲಿಂಗ್ ಟೀಮಲ್ಲಿ ಇರ್ತಕ್ಕಂಥ. ಟೋಟಲ್ 3 ಜನ ಫಾಸ್ಟ್ ಬೌಲಿಂಗು. ಆವಿಷ್ ಖಾನ್ ನೋಡಿದ್ರು ಕೂಡ 10+ ಇದೆ ಎಕನಾಮಿ. ಸೊ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟನ್ನು ನೋಡ್ತಾ ಇದ್ರೆ ಎಕ್ಸ್ಪೀರಿಯನ್ಸ್ ಇದೆ ಶಮಿ ಮತ್ತು ನೋಕಿಯೋ ಪರವಾಗಿಲ್ಲ, ರನ್ ಕಟ್ ಆಗ್ತಾರೆ. ಆದರೆ ಶಮಿ ಸ್ವಲ್ಪ ಇತ್ತೀಚೆಗೆ ರನ್ನನ್ನು ಜಾಸ್ತಿ ಲೀಕ್ ಮಾಡ್ತಿರ್ತಕ್ಕಂಥದ್ದು. ಆವಿಷ್ ಖಾನ್ ಬಗ್ಗೆ ತಮಗೆ ಗೊತ್ತೇ ಇದೆ, ಮಾಡಿದ್ರೆ ಮಾಡ್ತಾರೆ, ಇಲ್ಲಾಂದರೆ ಅವರು ರನ್ನನ್ನು ಲೀಕ್ ಮಾಡ್ತಾರೆ. ಸೊ ಇವ್ರು ಮೂವರಾದರೆ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ರೈಟ್ರು ಗೊತ್ತಲ್ವಾ, ದಿಗ್ವೇಶ್ ರಾತಿ, ಇವ್ರ ಜೊತೆಗೆ ಶಾದಾಬ್ ಖಾನ್ ಸ್ಪಿನ್ನನ್ನು ನೋಡ್ಕೊಳ್ತಕ್ಕಂಥದ್ದು. ಸೊ ರಾತಿ ಒಳ್ಳೆ ಬೌಲರು, ಯಾಕೆಂದರೆ ಲಾಸ್ಟ್ ಇದರಲ್ಲೂ ಕೂಡ ಸುಮಾರು 14 ವಿಕೆಟನ್ನು ತೆಗೆದಿರ್ತಕ್ಕಂಥದ್ದು. 8.25 ಎಕನಾಮಿ. ಸೊ ಗುಡ್. T20ಯಲ್ಲಿ 8 to 9 ಒಳಗಡೆ ಇದೆ, ವೆರಿ ಗುಡ್ ಬೌಲಿಂಗ್. ಇವರು ನನಗೆ ಕಡಿವಾಣ ಹಾಕಬಹುದು. ಆದರೆ ಈ ಬೌಲಿಂಗನ್ನು ನಾವು ನೋಡಿದ್ವಿ, ಸ್ಪಿನ್ ಡಿಪಾರ್ಟ್ಮೆಂಟು ಶಾಬಾಜ್ ಅಹಮದ್ ಮತ್ತು ದಿಗ್ವೇಶ್ ರಾತಿ. ಆದರೆ ಇವ್ರದಕ್ಕಿಂತ ಸ್ಪಿನ್ ಡಿಪಾರ್ಟ್ಮೆಂಟು DC ಅವ್ರು ತುಂಬ ಚೆನ್ನಾಗಿದೆ. ಅಲ್ಲಿ ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ವರ್ಲ್ಡ್ ಕಪ್ ಗೆಲ್ಲಲಿಕ್ಕೆ ಕಾರಣಕರ್ತಾರ ಅವರು. ಸೊ ಅವ್ರ ಸ್ಪಿನ್ ಡಿಪಾರ್ಟ್ಮೆಂಟ್ ತುಂಬ ಚೆನ್ನಾಗಿದೆ. ಯಾಕೆಂದರೆ ಅಕ್ಷರ್ ಪಟೇಲ್ ಗೊತ್ತಿರಲಿ, ಫೀಲ್ಡಿಂಗ್ ತುಂಬ ಚೆನ್ನಾಗಿದೆ, ಬ್ಯಾಟಿಂಗು ಲಾಸ್ಟ್ ಸೀಸನಲ್ಲಿ 157 ಸ್ಟ್ರೈಕ್ ರೇಟ್ ಇದೆ, ಜೊತೆ 4 ಓವರ್ ಪುಷ್ ಮಾಡ್ತಾರೆ, ಹಾಕ್ಕೊಡ್ತಾರೆ. ಎಲ್ಲರೂ ಓಡಿಸ್ಕೊತಿರ್ಬೇಕಾದ್ರೆ ಇವ್ರು ಪುಷ್ ಮಾಡ್ತಾರೆ ಅಕ್ಷರ್ ಪಟೇಲ್. ಅದಾದ ನಂತರ ಕುಲ್ದೀಪ್ ಯಾದವ್ ಚೈನಾಮನ್, ಇವರು 15 ವಿಕೆಟ್ ತೆಗೆದಿರೋದು. ಎಕನಾಮಿ ಕೂಡ ಅಂಡರ್ 8 ಇದೆ, 7.08 ಐ ಥಿಂಕ್ ಇಷ್ಟಿರ್ತಕ್ಕಂಥದ್ದು. ಸೊ ಕುಲ್ದೀಪ್ ಯಾದವ್ ಮತ್ತು ಅಕ್ಷರು ಇವ್ರಿಗೆ ಕಂಪೇರ್ ಮಾಡಿದ್ರೆ, ಲಕ್ನೋ ಬೌಲರ್ಸಿಗೆ ಕಂಪೇರ್ ಮಾಡಿದ್ರೆ, ಅಂದರೆ ಸ್ಪಿನ್ ಡಿಪಾರ್ಟ್ಮೆಂಟ್ಗೆ ದಿಗ್ವೇಶ್ ರಾತಿಗೂ ಮತ್ತು ಶಾಬಾಜ್ ಅಹಮದ್ಗೂ DCನೇ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥದ್ದು 8 ಓವರು. ಆದರೆ ನೀವು ಫಾಸ್ಟ್ ಬೌಲಿಂಗನ್ನು ನೋಡ್ತಾ ಇದ್ರೆ ಆವಿಷ್ ಖಾನ್, ಶಮಿ, ನೋಕಿಯಾ ಏನಿದಾರಲ್ಲ, ಅದನ್ನು DC ಬೌಲರ್ಗೆ ಕಂಪೇರ್ ಮಾಡ್ತಾ ಹೋಗ್ತು ಅಂದರೆ ನಬಿ ಅಂತಕ್ಕಂಥವ್ರು ಈ ಸತಿ ಬಂದಿದ್ದಾರೆ. ಅಕೀಬ್ ನಬಿ ಅಂತ ಹೇಳಿ ನಮ್ಮ ಡೊಮೆಸ್ಟಿಕ್ ಪ್ಲೇಯರು. ರೀಸೆಂಟ್ ರಣಜಿಯಲ್ಲಿ 60 ವಿಕೆಟ್ ತೊಗೊಂಡಿದ್ದಾರೆ. ರಣಜಿಯಲ್ಲಿ ಒಳ್ಳೆ ಪ್ಲೇಯರು. ಎಕನಾಮಿ ಕೂಡ ಅಂಡರ್ 8 ಇದೆ ಯಾವುದರಲ್ಲಿ, T20ಯಲ್ಲಿ. ಸೊ ಎಲ್ಲರ ಕಣ್ಣು ಇವ್ರ ಮೇಲೆ ಇರುತ್ತೆ. ಡೆಫಿನೆಟ್ಲಿ ಇವರನ್ನು ಆಡಿಸ್ತಾರೆ ಫಾಸ್ಟ್ ಬೌಲಿಂಗಲ್ಲಿ ಅಕೀಬ್ ನಬಿ. ಇವ್ರ ಜೊತೆಗೆ ಲೊಂಗಿ ನೆಗಿಡಿ ಅವರು ಈ ಸರ್ತಿ T20 ವರ್ಲ್ಡ್ ಕಪ್ಪನ್ನು ಗಮನಿಸಿದ್ರೆ ಗೊತ್ತಿರುತ್ತೆ, ಒಳ್ಳೆ ಸ್ಲೋ ಬೌಲಿಂಗ್, ಒಳ್ಳೆ ಕಟ್ಟರು, ಒಳ್ಳೆ ಪೇಸು ಎಲ್ಲವೂ ಕೂಡ ಇದೆ. ಬಟ್ ಇವರು ಇತ್ತೀಚೆಗೆ ಸಕ್ಸಸ್ ಸಿಗ್ತಾ ಇರ್ತಕ್ಕಂಥದ್ದೇ ಸೌತ್ ಆಫ್ರಿಕಾದಲ್ಲಿ ಸ್ಲೋ ಬಾಲ್ ಮತ್ತು ಡಿಪ್ ಮಾಡ್ತಾರೆ. ಅದನ್ನು ಇನ್ನೇನು ಬ್ಯಾಟ್ಸ್ಮನ್ ಇಲ್ಲಿಗೆ ಬಂತು ಅನ್ಕೋಬೇಕು, ಫುಲ್ ಡಿಪ್ ಮಾಡ್ತಾರೆ. ಸೊ ಒಳ್ಳೆ ಬೌಲಿಂಗ್ ಇದೆ, ಒಳ್ಳೆ ಸ್ಲೋ ಬೌಲಿಂಗ್ ಇದೆ. ಮತ್ತು ವರ್ಲ್ಡ್ ಕಪ್ಪಲ್ಲಿ ಕೂಡ 12 ವಿಕೆಟನ್ನು ತೆಗೆದುಕೊಂಡಿದ್ರು. 7.99 ಇರತಕ್ಕಂಥದ್ದು ಇವ್ರದ್ದು ಎಕನಾಮಿ. 2025ರಲ್ಲಿ 10 ಮೇಲೆ ಇತ್ತು ಎಕನಾಮಿ, ಬಿಕಾಸ್ ಅವಾಗ IPL ಅಲ್ಲಿ ಸ್ಲೋ ಓವರ್ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ. ಬಟ್ ಇತ್ತೀಚಿನ ವರ್ಲ್ಡ್ ಕಪ್ಪಲ್ಲಿ ಸ್ಲೋ ಓವರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಇವ್ರಿಗೆ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ T ನಟರಾಜನ್ ಇವ್ರ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಸೊ 3 ಫಾಸ್ಟ್ ಬೌಲಿಂಗ್ ಆಯಿತು. ಈಗ ಫಾಸ್ಟ್ ಬೌಲಿಂಗ್ ಆಯ್ತಲ್ವಾ, ಸ್ಪಿನ್ನು ಆಯ್ತಲ್ವಾ, 5 ಜನ ಆಯಿತು ಬೌಲಿಂಗ್. ನೆಕ್ಸ್ಟು ಬ್ಯಾಟಿಂಗನ್ನು DC ನೋಡ್ತಾ ಬಂದರೆ ತುಂಬ ಆಪ್ಷನ್ ಇದೆ. ಪೃಥ್ವಿ ಶಾ ಆದರೂ ಓಪನ್ ಮಾಡಿಸ್ಬೋದು, ಕರುಣ್ ನಾಯರ್ ಆದರೂ ಓಪನ್ ಮಾಡಿಸ್ಬೋದು, ಅವರಿಬ್ಬರಲ್ಲಿ ಒಬ್ರನ್ನ ಓಪನ್ ಮಾಡಿಸಿ KL ರಾಹುಲ್ ಆಡ್ಬೋದು. ಇದೊಂದು. ಇಲ್ಲಪ್ಪ ನಾವು ಪೃಥ್ವಿ ಶಾ ಆಡ್ಸಲ್ಲ, ಕರುಣ್ ನಾಯರ್ನು ಆಡ್ಸಲ್ಲ ಪೇಸು ಅಂದರೆ ನಿಶಂಕ ಇರ್ತಕ್ಕಂಥದ್ದು. ಒಳ್ಳೆ ಫಾರ್ಮಲ್ಲಿದ್ದಾರೆ ಶ್ರೀಲಂಕಾದವರು, ಪತುನ್ ನಿಶಂಕ. ಯಾಕೆಂದರೆ ಈ ಸತಿ ವರ್ಲ್ಡ್ ಕಪ್ ಅಬ್ಸರ್ವ್ ಮಾಡಿದ್ರೆ ಶ್ರೀಲಂಕಾದಲ್ಲಿ ಆಡ್ತಕ್ಕಂಥದ್ದು ಭಾಳ ಕಷ್ಟ ಇತ್ತು. ಆ ಪಿಚ್ಚಲ್ಲಿ ತುಂಬ ಸ್ಪಿನ್ ಆಗ್ತಾ ಇತ್ತು, ಸ್ಲೋ ವಿಕೆಟ್ ಇತ್ತು. ಅದರಲ್ಲಿ ಆಸ್ಟ್ರೇಲಿಯಾ ಮೇಲೆ 52 ಬಾಲ್ಗೆ 100 ರನ್ ಹೊಡಿತಾರೆ ವರ್ಲ್ಡ್ ಕಪ್ಪಲ್ಲಿ. ಆಮೇಲೆ ಜಿಂಬಾಬ್ವೆ ಮೇಲೆ ಕೂಡ ಅದೇ ರೀತಿ ಪಿಚ್ಚಲ್ಲಿ 62 ರನ್ನ ಗಳಿಸ್ತಾರೆ. ಸೊ ನಿಶಂಕ ಹಾಕ್ಕೊಳ್ಬಹುದು. ಅವ್ರ ಜೊತೆಗೆ ರಾಹುಲ್ ಓಪನ್ ಮಾಡ್ತಾರೆ. ರಾಹುಲ್ ತಮಗೆ ಗೊತ್ತೇ ಇದೆ, ಈ ಎಕರಾ ಸ್ಟೇಡಿಯಮಲ್ಲಿ ಸುಮಾರು 550 ಹೊಡೆದಿರ್ತಕ್ಕಂಥದ್ದು ಎಕರಾ ಸ್ಟೇಡಿಯಮಲ್ಲಿ. ಸೊ ರಾಹುಲ್ ಇದ್ದೇ ಇರ್ತಾರೆ. ಮತ್ತು 150+ ಸ್ಟ್ರೈಕ್ ರೇಟ್ ಇದೆ, 539 ಲಾಸ್ಟ್ ಸೀಸನಲ್ಲಿ ಕೂಡ ರನ್ ಆಗಿರೋದು.
KL ರಾಹುಲ್ ಮತ್ತೆ ಪತ್ತಿಂ ನಿಶಾಂಕ ಓಪನಿಂಗ್ ಏನಾದರೂ ಮಾಡಿದ್ರೆ ಕರುಣ್ ನಾಯರ್ ಕೂತ್ಕೋಬೇಕಾಗುತ್ತೆ, ಅಥವಾ ಕರುಣ್ ನಾಯರ್ ಡೌನ್ ಆಡಿಸ್ಬೋದು. ಬಟ್ ಪೃಥ್ವಿ ಶಾಗೆ ಜಾಗ ಇರಲ್ಲ. ಸೊ ಇವ್ರಿಗೆ ಆಪ್ಷನ್ ಚೆನ್ನಾಗಿದೆ, ಪೃಥ್ವಿ ಶಾ ಅಥವಾ ಇವ್ರನ್ನೂ ಕೂಡ ಯೂಸ್ ಮಾಡ್ಬೋದು. ಬಟ್ ಒನ್ ಡೌನು ನಿತೀಶ್ ರಾಣಾ ಲಾಸ್ಟ್ ಇಯರ್ ಏನು ಅಷ್ಟಾಗಿಲ್ಲ ಇವ್ರಿಗೆ, ಸೀಸನ್ ಚೆನ್ನಾಗಿಲ್ಲ. ಆದರೆ ಸ್ಟ್ರೈಕ್ ರೇಟ್ ಎಂದು ಕೆಳಗಡೆ ಬೀಳಕ್ಕೆ ಬಿಟ್ಟಿಲ್ಲ, 161 ಇದೆ. ಬಟ್ ಅವರೇಜೇ ಕಡಿಮೆ ಇದೆ, 20 ಇದೆಲ್ಲ ಸೀಸನಲ್ಲಿ. ಬಟ್ ಎನಿ ಡೇ ಸಿಕ್ಸ್ ಹೊಡಿತಕ್ಕಂಥ ಪ್ಲೇಯರು. ಸೊ ಥರ್ಡ್ ಇವ್ರು ಆಡ್ಬೋದು. ಫೋರ್ತು ಪೂರೆಲ್ ಆಡಬಹುದು. ಪೂರೆಲ್ದು ಒಂದರ ಲಾಸ್ಟ್ ಸೀಸನ್ನಲ್ಲಿ 146 ಇದೆ. ಇವರು ಓಕೆ, ಪರವಾಗಿಲ್ಲ, 4ನೇ ಸ್ಥಾನಕ್ಕೆ. 5ಕ್ಕೆ ಇನ್ನೇನು ಫಾರಿನ್ ಪ್ಲೇಯರು ಡೇವಿಡ್ ಮಿಲ್ಲರು. ಇತ್ತೀಚೆಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ ಇವರು. ಲಾಸ್ಟ್ ಸೀಸನ್ ಅಷ್ಟಾಗಿರಲಿಲ್ಲ ಇವ್ರಿಗೆ, ಬಟ್ ಇತ್ತೀಚೆಗೆ ಒಳ್ಳೆ ಫಾರ್ಮಲ್ಲಿದ್ದಾರೆ. ನೀವು ಒಬ್ಸರ್ವ್ ಮಾಡ್ತಾ ಇದ್ರೆ ವರ್ಲ್ಡ್ ಕಪ್ T20ಲಿ ಒಂದು ಮ್ಯಾಚಲ್ಲಿ 30 ಬಾಲ್ಗೆ ಸಮಥಿಂಗ್ 35 ಬಾಲ್ಗೆ 65 ಹೊಡಿತಾರೆ, 63 ಹೊಡಿತಾರೆ. ಸೊ ಒಳ್ಳೆ ಫಿನಿಶಿಂಗನ್ನು ಕೊಡ್ತಾ ಇದ್ದಾರೆ. ಇವ್ರ ಜೊತೆಗೆ ಇನ್ನೊಬ್ಬರು ಸೌತ್ ಆಫ್ರಿಕನ್ ಮಿಡಲ್ ಆರ್ಡರ್ ಸ್ಟಬ್ಸು ಇಲ್ಲಿ ಫಿನಿಷರ್ ರೋಲನ್ನು ಪ್ಲೇ ಮಾಡ್ತಾರೆ. ಸೊ ಸ್ಟಬ್ಸ್ ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ವರ್ಲ್ಡ್ ಕಪ್ ಇವ್ರಿಗೆ ಚೆನ್ನಾಗಿಲ್ಲ. ಬಟ್ 2025 150+ ಸ್ಟ್ರೈಕ್ ರೇಟ್ ಇದೆ. ಅವರೇಜ್ 50 ಇದೆ ಲಾಸ್ಟ್ ಸೀಸನ್ IPL-ಅಲ್ಲಿ. ಯಾಕೆಂದರೆ ಇವರು ಔಟೇ ಆಗಿಲ್ಲ, 5 ಮ್ಯಾಚ್ ಔಟೇ ಆಗಿಲ್ಲ ಇವರು. ಸೊ ಒಳ್ಳೆ ಫಿನಿಶಿಂಗನ್ನು ಕೊಡ್ತಾ ಇದ್ದಾರೆ. ಇವರಾದಮೇಲೆ ಲೋವರ್ ಎಂಡ್ ಬಂದರೆ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಆಡ್ತಾರೆ. ಸೊ ಈಗ ಮ್ಯಾಚ್ ಪ್ರೆಡಿಕ್ಷನ್ಗೆ ಬರ್ತಾ ಹೋಗೋಣ. ಲಕ್ನೋ ವರ್ಸಸ್ DC-ಯಲ್ಲಿ ಹೆಡ್ ಟು ಹೆಡ್ ಅನ್ನ ನೋಡ್ತಾ ಬಂದ್ರೆ ಫಾರಿನ್ ಪ್ಲೇಯರ್ಸ್ ಈಕ್ವಲ್ ಇದೆ. ಮಿಚೆಲ್ ಮಾರ್ಷ್ ಆಗಿರ್ಬೋದು, ಪೂರನ್ ಆಗಿರ್ಬೋದು, ಮಕ್ರಮ್ ಆಗಿರ್ಬೋದು. ಸೊ ಇವು ಮೂವರು DC ಕಡೆ ಆಡಿದ್ರೆ, ಅಟ್ ಎ ಸೇಮ್ ಟೈಮ್ ಇಲ್ಲಿ ಪತ್ತುಂ ನಿಶಾಂಕ ಆಡಿಸ್ಬೋದು, ಡೇವಿಡ್ ಮಿಲ್ಲರ್ ಮತ್ತೆ ಸ್ಟೆಪ್ಸ್ ಅನ್ನ ಆಡಿಸ್ಬೋದು ಟಾಪ್ ಆರ್ಡರ್ ಅಲ್ಲಿ. ಸೊ ಇವ್ರು ಮೂವರ್ಗೂ ಕಂಪೇರ್ ಮಾಡ್ತಾ ಬಂದ್ರೆ ಪೂರನ್ ಜಾಗವನ್ನ ಈ ಕಡೆ ಮಿಲ್ಲರ್ ತುಂಬ್ತಾರೆ, ಈ ಕಡೆ ಇರ್ತಕ್ಕಂತಹ ಮಿಚೆಲ್ ಮಾರ್ಷ್ ನ ಜಾಗವನ್ನ ಪತ್ತುಂ ನಿಶಾಂಕ ತುಂಬಬಹುದು. ಬಟ್ ಮಿಚೆಲ್ ಮಾರ್ಷ್ಗೆ ಸ್ವಲ್ಪ ಜಾಸ್ತಿ ನಾವು ಕ್ರೆಡಿಟ್ ಅನ್ನ ಕೊಡ್ಬೇಕಾಗತ್ತೆ, ಬಿಕಾಸ್ ಅವ್ರದ್ದು ಬಿಗ್ ಹಿಟ್ಟಿಂಗ್ ಮತ್ತೆ ಅವ್ರ ಬೀಸ್ಟ್ ಹಂಗಿದ್ದಾರೆ. ಸೊ ಅದಾದ ನಂತರ ಮಕ್ರಮ್ ಜಾಗವನ್ನ ನಮ್ಮ ಸ್ಟಬ್ಸ್ ತುಂಬಬಹುದು. ಬಟ್ ಈ ಫಾರಿನ್ ಪ್ಲೇಯರ್ನ ಕಂಪೇರ್ ಮಾಡಿದ್ರೆ ಈ ರೀತಿ ಇದೆ. ಬಟ್ ಬೌಲರ್ ಅನ್ನ ಕಂಪೇರ್ ಮಾಡ್ತಾ ಇದ್ರೆ ಸ್ಪಿನ್ ಡಿಪಾರ್ಟ್ಮೆಂಟ್ DC ಚೆನ್ನಾಗಿರೋದ್ರಿಂದ, ಅಕ್ಷರ್ ಪಟೇಲ್ ಮತ್ತೆ ಕುಲ್ದೀಪ್ ಯಾದವ್ ಇರೋದ್ರಿಂದ ಅವನ್ನ ಶಹಬಾಜ್ ಅಹಮದ್ ಮತ್ತೆ ದಿಗ್ವೇಶ್ ರಾತಿಗೆ ಕಂಪೇರ್ ಮಾಡಿದ್ರೆ ಇವರೊಂದು 10% ಜಾಸ್ತಿ ಆಗ್ತಕ್ಕಂಥದ್ದು DC. ಬಟ್ ಓವರ್ ಆಲ್ ಅನ್ನ ನೋಡ್ತಾ ಬಂದ್ರೆ ಬ್ಯಾಲೆನ್ಸಿಂಗ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು DC. ಬಟ್ ಆನ್ ಪೇಪರ್ ಲಕ್ನೋ ವಿನ್ ಆಗುತ್ತೆ ಅಂತ ಎಲ್ಲರೂ ಪ್ರಿಡಿಕ್ಷನ್ ಮಾಡ್ತಾರೆ. ಬಟ್ ನಮ್ಮ ಪ್ರಿಡಿಕ್ಷನ್ ಇವತ್ತಿರ್ತಕ್ಕಂಥದ್ದು ಡೆಲ್ಲಿ ಕ್ಯಾಪಿಟಲ್ಸ್ ವಿನ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ಸ್. ಸೊ ಇನ್ನೊಂದು ವಿಚಾರವನ್ನು ನಾವು ಗಮನಿಸಲೇಬೇಕು. ಮ್ಯಾಚಪ್ಸ್ ಅನ್ನ ನೋಡ್ತಾ ಬಂದ್ರೆ ಪಂತ್ ಅವ್ರನ್ನ ಲುಂಗಿ ನಿಗಿಡಿ 3 times ಔಟ್ ಮಾಡಿರ್ತಕ್ಕಂಥದ್ದು, ಕುಲ್ದೀಪ್ ಯಾದವ್ 3 times ಔಟ್ ಮಾಡಿರ್ತಕ್ಕಂಥದ್ದು. ಸೊ ಡೆಫಿನೆಟ್ಲಿ ಇವತ್ತು DC ವಿನ್ ಆಗ್ತಕ್ಕಂಥ ಚಾನ್ಸಸ್ 65% ಇದೆ, 35% ಲಕ್ನೋ ವಿನ್ ಆಗಬಹುದು. ಇದಾಗಿತ್ತು ಇವತ್ತಿನ ಪ್ರಿವ್ಯೂ ಪ್ರೈಮ್ ಡಗ್ಔಟ್ ಶೋ. ತಮ್ಗೆ ಏನಾದರೂ ಒಂದಷ್ಟು ಕ್ರಿಕೆಟ್ನ ಇನ್ಸೈಟ್ ಅನ್ನ ಕೊಡ್ತಾ ಇದೆ ಅಂದ್ರೆ, ಕ್ರಿಕೆಟ್ ಹಬ್ಬವನ್ನ ತಮ್ಗೆ ಗುಣಿಸ್ತಾ ಇದೆ ಅಂದ್ರೆ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇಷ್ಟ ಆಗ್ತಿದೆ ಅಂದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಬಾಬಾ, ಸಿ ಯು, ಟೇಕ್ ಕೇರ್. ಮತ್ತೆ ಸಂಜೆ ಭೇಟಿ ಆಗೋಣ. ಆಫ್ ಮಾಡಿ.